ಯುದ್ಧ ನಂತರದ ಸ್ಥಿತಿಯನ್ನ ಅಥವಾ ಯುದ್ಧ ಸ್ಟಾರ್ಟ್ ಆದ ನಂತರ ಭಾರತದಲ್ಲಿ ಸೃಷ್ಟಿಯಾಗಿರುವಂಥ ಬಿಕ್ಕಟ್ಟನ್ನ ನಿಭಾಯಿಸುವಲ್ಲಿ ಕೇಂದ್ರ ಸರ್ಕಾರ ಎಡವಿದೆಯಾ ಅನ್ನೋದರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಾನು ಮೋಹನ್ ಚಿತ್ತಾಲೆ ಅವರನ್ನು ಕೇಳಬೇಕಾಗಿರೋದು, ಇಲ್ಲಿ ನಟರಾಜ್ ಗೌಡರು ಒಂದು ವಿಚಾರ ಪ್ರಸ್ತಾಪ ಮಾಡಿದರು. ಮೋಹನ್ ಚಿತ್ತಾಲೆ ಅವರೇ, ಭಾರತದ ರಾಜತಾಂತ್ರಿಕ ಸಂಬಂಧದಲ್ಲಿ ಮಾಡಿಕೊಂಡಿರುವಂಥ ಬದಲಾವಣೆಗಳೇನಿದೆ ಅದರಿಂದಾಗಿ ಪರಿಸ್ಥಿತಿ ಹೊಸ್ಟಾಗೋದಕ್ಕೆ ಕಾರಣ ಆಯಿತು ಅಂತ. ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತ ಆದರೆ ಅಮೆರಿಕದ ಮಾತನ್ನ ತುಸು ಜಾಸ್ತಿ ಕೇಳೋದಕ್ಕೆ ಶುರು ಮಾಡಿದ್ವಿ ನಾವು. ಅದರ ಪರಿಣಾಮ ಇದು. ಇಲ್ಲ ಅಂತ ಆದರೆ ಇದಕ್ಕಿಂತ ಬೆಟರ್ ಸಿಚುವೇಶನ್ ಇರ್ತಿತ್ತು ಭಾರತದ್ದು ಅಂತ. ನೋಡಿ, ಡಿಪ್ಲೊಮೆಸಿ ಈಸ್ ನಾಟ್ ಫಿಸಿಕ್ಸ್. ಡಿಪ್ಲೊಮೆಸಿ ಈಸ್ ನಾಟ್ ಗ್ರಾವಿಟಿಯ ಲಾಗಳಿದಲ್ಲ, ನ್ಯೂಟನ್ಸ್ ಗ್ರಾವಿಟಿ ಲಾ. ಫಾರ್ ಎವ್ರಿ ಆಕ್ಷನ್ ದೇರ್ ಶುಡ್ ಬಿ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್. ಡಿಪ್ಲೊಮೆಸಿ ಅಂದರೆ ನಮ್ಮ ಸ್ಕಂದ ಪುರಾಣಗಳು, ನಮ್ಮ ಪುರಾತನ ಮಹಾಭಾರತ ರಾಮಾಯಣ ಇದ್ದಂಗೆ. ಅದಕ್ಕೆ ಒಂದಿದೆ ಮೌನಂ ಪಂಡಿತ ಲಕ್ಷಣಂ ಅಂತ. ನಾವು ಎಷ್ಟು ಮೌನವಾಗಿದ್ದು ನಮ್ಮ ಕೆಲಸಗಳನ್ನು ಬಗೆಹರಿಸ್ತೇವೋ ಅಷ್ಟೇ ಅದು ಚೆನ್ನಾಗಿರ್ತದೆ. ಡೊನಾಲ್ಡ್ ಟ್ರಂಪು ಅವನೊಬ್ಬ ಭಂಡ, ಅದು ಇಡೀ ಅಂತಾರಾಷ್ಟ್ರೀಯ ಸಮುದಾಯಕ್ಕೇ ಗೊತ್ತು. ಅದು ಡೊನಾಲ್ಡ್ ಟ್ರಂಪಿನ ಪ್ರತಿಯೊಂದು ಮಾತಿಗೆ ನಾವು ಉತ್ತರ ಕೊಡಬೇಕಂತೇನಿಲ್ಲ. ಅಲ್ಲ, ಉತ್ತರ ಕೊಡೋದಲ್ಲ. ಪ್ರೈಮ್ ಮಿನಿಸ್ಟರ್ ಜೊತೆ ನಿನ್ನೆ ಸೀರಿಯಸ್ ಆಗಿ ನಾವು ಮೇಜರ್ ಸ್ವಿಫ್ಟ್ ಅನ್ನು ಮಾಡಿಕೊಂಡ್ವಿ. ಹೇಳಿ, ಮೇಜರ್ ಆದಂತ ಬದಲಾವಣೆಗಳಾಯ್ತು. ರಷ್ಯಾದ ಜೊತೆಗಿನ ಸಂಬಂಧ ಇರ್ಬೋದು, ಅಮೆರಿಕದ ಜೊತೆಗಿನ ಸಂಬಂಧ ಇರ್ಬೋದು. ನಾವು ಟ್ರೇಡ್ ಡೀಲ್ ನ ವಿಚಾರದಲ್ಲಿ ಆ ಬದಲಾವಣೆಗಳನ್ನು ಮಾಡಿಕೊಂಡ್ವಿ. ಸೊ ಅಮೆರಿಕದ ಮಾತನ್ನು ಜಾಸ್ತಿ ಕೇಳಿದ್ದೆ ತಪ್ಪಾಯ್ತಾ ಅಂತ. ಸರ್ ನೋಡಿ, ಮುಂಚಿಂದಾನೂ ಕೂಡ ಪಂಚಶೀಲ ತತ್ವಗಳು ಏನು ನೆಹರು ಅವರು ಮಾಡಿದ್ದಾರೆ, ಮುಂಚಿಂದಾನೂ ಕೂಡ ಇಂದಿರಾ ಗಾಂಧಿ ಅವರು ಏನು ತತ್ವಗಳನ್ನು ಮಾಡಿದ್ದಾರೆ. ಡಿಪ್ಲೊಮೆಸಿ ಮತ್ತು ನಮ್ಮ ರಾಜಕೀಯ ಸಂಬಂಧಗಳು ರಿಜಿಮ್ ಚೇಂಜ್ ಆದರೆ ಅವು ಚೇಂಜ್ ಆಗಲ್ಲ ರಕ್ಷಿತ್ ಅವರೇ. ಸೇಮ್ ನಾವು ರೂಲ್ಸ್ ಇಟ್ಟಿದ್ದಾವೆ. ನಮ್ಮದು ನಾನ್ ಅಲೈನ್ ಮೂಮೆಂಟ್ ಏನು ನಾವು ಸ್ಥಾಪನೆ ಮಾಡಿದ್ದು ನೆಹರು ಅವರು, ಅದೇ ನಾನ್ ಅಲೈನ್. ವಿ ಆರ್ ನಾಟ್ ಅಲೈನ್ ಟು ದ ಅಮೇರಿಕಾ ಆಲ್ಸೋ, ವಿ ಆರ್ ನಾಟ್ ಅಲೈನ್ ಟು ಇರಾನ್ ಆಲ್ಸೋ, ವಿ ಆರ್ ನಾಟ್ ಅಲೈನ್ ಟು ಇಸ್ರಾಯಲ್ ಆಲ್ಸೋ, ಬಟ್ ವಿ ಆರ್ ಹ್ಯಾವಿಂಗ್ ಫ್ರೆಂಡ್ಶಿಪ್ ವಿತ್ ಎವ್ರಿಬಡಿ. ವಿಶ್ವದಲ್ಲಿ ಶಾಂತಿ ಇರಬೇಕು, ವಿಶ್ವದಲ್ಲಿ ಸಮೃದ್ಧಿ ಆಗಬೇಕು. ವಸುಧೈವ ಕುಟುಂಬಕಂ ಅನ್ನೋ ನಮ್ದೇನು ತತ್ವ ಪದಗಳಿದ್ದಾವೆ, ಅದನ್ನೇ ನಾವು ಮಾಡ್ತಾ ಇದ್ದಾವೆ. ಅಪೋಸಿಷನ್ ಅದನ್ನು ನಮ್ಮ ದೌರ್ಬಲ್ಯ ಅಂದರೆ ನಾಳೆ ಈಗ ತಾನೇ ಫಾಕ್ಸ್ ನ್ಯೂಸ್ನಲ್ಲಿ ಒಂದು ನ್ಯೂಸ್ ನಾನು ನೋಡಿದೆ ಬ್ರೇಕ್ನಲ್ಲಿದ್ದಾಗ, 24 ಹಡಗುಗಳು ಭಾರತದ್ದು ಕ್ಲಿಯರೆನ್ಸ್ ಆಗಿದೆ. ನಾಳೆ ನಾಡ್ದವರೆಗೂ ಇದು ಪರಿಸ್ಥಿತಿ ಬಗೆಹರಿಸ್ತದೆ. ಮತ್ತೆ ಇನ್ನೊಂದು ಹೇಳ್ತಾರೆ ರಕ್ಷಿತ್ ಅವರೇ, ಗ್ಯಾಸ್ ಇಸ್ ಸಚ್ಚೆ LPG ಏನಿದೆಯಲ್ಲ, gas cannot be stored in a storeroom. Correct. Petrochemicals can be stored. Gas is a process where it has to be filled in the cylinder and is to be go to the distribution. ಅದು ಗ್ಯಾಸ್ ನಾವು ಸ್ಟೋರ್ ಮಾಡ್ಲಿಕ್ಕೆ ಆಗಲ್ಲ. ಹಿಂಗಾಗಿ LPG ಸಮಸ್ಯೆ ಆಗಿದೆ. ಇಲ್ಲಾಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ ಯಾಕೆ ಸಮಸ್ಯೆ ಆಗಿಲ್ಲ? ವಿ ಹ್ಯಾವ್ ಎ ಬಫರ್ ಸ್ಟಾಕ್. ಇನ್ನು 60 ದಿವಸದವರೆಗೂ ಬಫರ್ ಆಸ್ಟ್ರೇಲಿಯಾ ಕೆನಡಾದ ಜೊತೆಗೆ ಮಾತುಕತೆಯನ್ನು ಮೊದಲೇ ಮಾಡಿದ್ರೆ ಈ ಸ್ಥಿತಿ ಬರ್ತಾ ಇರಲಿಲ್ಲ. ಅಲ್ಲಿಂದ ನಮಗೆ ಹಡಗುಗಳು ಬರೋದಕ್ಕೆ 12 ರಿಂದ 20 ದಿನ ಬೇಕು. ಆಸ್ಟ್ರೇಲಿಯಾ ಮತ್ತು ಕೆನಡಾದಿಂದ ನಾವು ಖರೀದಿ ಮಾಡೋದಕ್ಕೆ ಉತ್ಸುಕರಾದ್ರೆ ಬರೋದಕ್ಕೆ 12 ರಿಂದ 20 ದಿನ ಬೇಕು. ಮೊದಲೇ ಸಿದ್ಧತೆಯನ್ನು ಮಾಡ್ಕೊಳ್ಬೋದಿತ್ತು ಅಂತ. ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇಂಟರ್ನ್ಯಾಷನಲ್ ಅಫೇರ್ಸ್ ನಾವು ಅನ್ಕೊಂಡಂಗೆ ಅಷ್ಟು ಸುಲಭ ಇರೋದಿಲ್ಲ. ಆದರೆ ಮೋದಿ ನೇತೃತ್ವದ ಸರ್ಕಾರ ಬಹಳ ಸುಲಭ ಅಂತಲ್ಲ, ಉತ್ಕೃಷ್ಟವಾಗಿ ಅದನ್ನ ಹ್ಯಾಂಡಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ನೀವು ಭಾರತದ ಮಾತನ್ನ ದೇಶಗಳು ಕೇಳುತ್ತೆ ಅಂತಂದ್ರೆ ಸುಲಭ ಅಲ್ಲ. ಯಾಕಂದ್ರೆ ಆ ರೀತಿಯ ಒಂದು ರೆಸ್ಪೆಕ್ಟ್ ಅನ್ನ ಮೋದಿ ಅವ್ರ ನೇತೃತ್ವ ಸರ್ಕಾರಕ್ಕೆ ಇದೆ, ಮೋದಿ ಲೀಡರ್ಶಿಪ್ಗೆ ಇದೆ. ಮತ್ತೆ ಬಹಳ ಪ್ರಮುಖವಾಗಿ ಬಹಳ ಚೆನ್ನಾಗಿ ಹೇಳಿದ್ರು ಮೋಹನ್ ಚಿತ್ತಾಲೆ ಅವರು, ಇಟ್ ಈಸ್ ದ ಆನ್ಸರ್ ಟು ಎವ್ರಿಥಿಂಗ್. ನೀವು ಪೆಟ್ರೋಕೆಮಿಕಲ್ಸ್ ಅನ್ನ ಸ್ಟೋರ್ ಮಾಡ್ಬೋದು, LPG ಏನು ಸ್ಟೋರ್ ಮಾಡೋಕ್ಕಾಗಲ್ಲ. ದಟ್ ಈಸ್ ದ ಮೇನ್ ರೀಸನ್ ಫಾರ್ ಆಲ್ ದೀಸ್ ಥಿಂಗ್ಸ್. ಆಮೇಲೆ ಆಲ್ರೆಡಿ ಇವತ್ತು 24 ಟ್ಯಾಂಕರ್ಸ್ಗೆ ಅವರು ಒಂದು ಪರ್ಮಿಷನ್ ಅನ್ನು ಕೊಟ್ಟು ಭಾರತದ ಕಡೆ ಬರುತ್ತೆ. ಬಂದಾಗ ಇದಕ್ಕೆ ಯಾವ ರೀತಿಯ ಮೆಜರ್ಸ್ ಅನ್ನ ತಗೋಬೇಕು ಕೇಂದ್ರ ಸರ್ಕಾರ ತಗೊಳುತ್ತೆ. ಮತ್ತೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಪದೇ ಪದೇ ಸುಳ್ಳುಗಳನ್ನು ಹೇಳಿ ಜನರನ್ನ ದಾರಿ ತಪ್ಪಿಸೋದು ಈ ಪರಿಸ್ಥಿತಿಯಲ್ಲಿ ಸರಿಯಲ್ಲ. ಸಿಕ್ಕ ಅವಕಾಶಗಳಲ್ಲಿ ಸುಳ್ಳುಗಳನ್ನ ಹರಡಿ ಸರ್ಕಾರದ ವಿರುದ್ಧ ಆಕ್ರೋಶ ಸೃಷ್ಟಿ ಮಾಡೋ ರೀತಿಯಲ್ಲಿ ಮಾಡೋದು, ಅದೊಂದು ಸ್ಟ್ರಾಟಜಿ ಕಾಂಗ್ರೆಸ್ ಮಾಡ್ತಿದೆ. ನಮ್ದು ಅಂಕಿಅಂಶದ ಬಗ್ಗೆ ನಾನು ಮಾತಾಡ್ತೀನಿ. ಅಂಕಿಅಂಶದಲ್ಲಿ ನಾನು ಇರಾನಿಂದ ನಾವೇನು ಇಂಪೋರ್ಟ್ ಮಾಡ್ಕೊತಾ ಇದ್ವಿ, ಇವಾಗ ಯಾಕೆ ರಿಡ್ಯೂಸ್ ಆಗಿದೆ? ರಷ್ಯಾದಿಂದ ಯಾಕೆ ಇಂಪೋರ್ಟ್ ಮಾಡ್ಕೋತಾ ಇದ್ವಿ, ಅದು ಯಾಕೆ ರಿಡ್ಯೂಸ್ ಆಯಿತು? ಇದು
ಕೇಂದ್ರ ಸರ್ಕಾರನೇ ಹೇಳ್ಬೇಕು. ಅಂದ್ರೆ ನಾವು ಯಾರ್ದೋ ಮಾತಿಗಾಗಿ ಮುಲಾಜು ಒಂದೇ ಬಿದ್ದು ದೇಶದ ಮೇಲೆ depend ಆಗ್ಬೇಕನ್ನೋದು ಹೇಗೆ ಹೇಳ್ತೀರಾ ಸರ್ ಡಿಪೆಂಡ್ ವಿಷಯ ಅಲ್ಲ, ನೀವು? ಡಿಪೆಂಡ್ ಇಲ್ಲ. ಇರಾನಿಂದ ನಾವು ಒಂದೇ ನ್ಯಾಚುರಲ್ ನಮಗೆ ಫ್ರೆಂಡ್ ರಷ್ಯಾದಿಂದ ಬರುತ್ತೆ, 1947 ಇಂದ ಅರಬ್ನಿಂದ ರಷ್ಯಾ ಬರುತ್ತೆ, ನಮಗೆ ಬರುತ್ತೆ, ಬಹರೇನಿಂದ ನ್ಯಾಚುರಲ್ ಬರುತ್ತೆ, ಫ್ರೆಂಡ್ ಸ್ವಲ್ಪ ಅವರು, ಅರ್ಥ ಮಾಡ್ಕೊಳ್ಳಿ, ನಮಗೆ logical ಆಗಿ ಸಾಂಪ್ರದಾಯಿಕ ಯೋಚನೆ ಮಾಡೋಣ. ಸ್ನೇಹಿತ ರಷ್ಯಾ, ನಮಗೆ ಸಾಂಪ್ರದಾಯಿಕ ಸ್ನೇಹಿತ. Yes. ಯಾವತ್ತೂ ಕೂಡ ನಮಗೆ ಅದು ಯುದ್ಧ ಇದಕ್ಕಾಗ್ಬೋದು, ಸಾಮಗ್ರಿಗಳಿಗಾಗ್ಬೋದು ಅಥವಾ ತೈಲಕ್ಕಾಗ್ಬೋದು, ರಷ್ಯಾ ಯಾವತ್ತೂ ಸ್ವಾಭಾವಿಕ ಸ್ನೇಹಿತ. ಅದನ್ನು ದೂರ ಮಾಡ್ಕೊಂಡಿದ್ದು ತಪ್ಪು, ಕೇಂದ್ರ ಸರ್ಕಾರ ಮಾಡಿದ ತಪ್ಪು. ಅದನ್ನು ಒಪ್ಕೊಳ್ಳೋ ಎದೆಗಾರಿಕೆ ನಿಮಗೆ ಬೇಕು. ಆಗಿರ್ತವೆ, ತಪ್ಪಾಗ್ತವೆ, ತಪ್ಪಿಲ್ಲ ಅಂತ ಇಲ್ಲ. ತಪ್ಪನ್ನ ನಾವು ತಿದ್ಕೊಂಡು ಮುಂದೆ ಹೋಗ್ತೀವಿ ಅನ್ನೋ ಎದೆಗಾರಿಕೆ ಕೇಂದ್ರ ಸರ್ಕಾರ ಮೋದಿಯವರು ಮಾಡಬೇಕು. ಯಾವ ತಪ್ಪು ಕೂಡ ಕೇಂದ್ರ ಸರ್ಕಾರ ಮಾಡಿಲ್ಲ. ರಷ್ಯಾದಿಂದ ಆಯಿಲ್ ಅನ್ನ ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ. ಬಹಳ ಉತ್ಕೃಷ್ಟವಾಗಿ ಅಮೆರಿಕ ನೀವು ನಂಬ್ಕೊಂಡ್ರೆ ಜಾಗತಿಕ ಯುದ್ಧದ ಸಂದರ್ಭದಲ್ಲಿ ಇವತ್ತು ಸ್ವಲ್ಪ ನನ್ನ ಸಮಯ ಮೋಹನ್ ಚಿತಾಲೆ ಅವರಿಗೆ ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ ಇದು. ಇವತ್ತಿನ ಟ್ರೆಂಡಿಂಗ್ ಎಟ್ 10 ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.